ನಮಸ್ತೆ ವೀಕ್ಷಕರೇ, ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಉಳುವ ಯೋಗಿಯ ನೋಡಿಲ್ಲಿ ಭಾಗ 49 ಕನ್ನಡಪ್ರಭದಲ್ಲಿ ಪ್ರತಿದಿನ ಬಿತ್ತರಗೊಳ್ತಾ ಇದೆ. ಒಬ್ಬೊಬ್ಬರು ಪ್ರಗತಿಪರ ರೈತರ ಕುರಿತಾಗಿ ಅವರ ಮಾಹಿತಿಯನ್ನು ಇಲ್ಲಿ ಹಾಕಲಾಗ್ತಾ ಇದೆ. ಅಂಶಿ ಪ್ರಸನ್ನಕುಮಾರ್ ಇವರು ಕನ್ನಡಪ್ರಭ ವಾರ್ತೆ ಮೈಸೂರು, ಇವರು ಬರಿತಾ ಇರುವಂತಹ ಈ ಶೀರ್ಷಿಕೆಯನ್ನು ನಾನಿಲ್ಲಿ ಓದಿ ಹೇಳ್ತಾ ಇದ್ದೀನಿ. ಹಣದ ಹೊಳೆ ಹರಿಸುತ್ತಿರುವ ಹೈನೋದ್ಯಮ. ಖಾಸಗಿ ಡೈರಿಗಳಿಗೆ ಹಾಲು ಪೂರೈಸುವ ಮೂಲಕ ವಾರ್ಷಿಕ 1.5 ಕೋಟಿ ರೂಪಾಯಿ ವಹಿವಾಟು. ಇವರ ಜಮೀನಿನಲ್ಲಿವೆ 13,000 ಮರ. ಪಿರಿಯಾಪಟ್ಟಣ ತಾಲೂಕು ಬಾವಲಾಳು ಗ್ರಾಮದ ದಿನೇಶ್ ಕುಮಾರ್ ಅವರು ರೈತರಿಂದ ಹಾಲು ಸಂಗ್ರಹಿಸಿ ಖಾಸಗಿ ಡೈರಿಗಳಿಗೆ ಪೂರೈಸುವ ಮೂಲಕ ವಾರ್ಷಿಕ 1.5 ಕೋಟಿ ರೂಪಾಯಿ ನಡೆಸುತ್ತಿದ್ದಾರೆ. ಇವರಿಗೆ ಸುಮಾರು 9 ಎಕರೆ ಜಮೀನಿದೆ. 3 ಕೊಳವೆ ಬಾವಿಗಳಿವೆ. ಅರಣ್ಯ ಇಲಾಖೆಯಿಂದ ಕೃಷಿ ಪ್ರೋತ್ಸಾಹ ಯೋಜನೆಯಡಿ ಮಹಾಗನಿ ಹೆಬ್ಬೇವು ಜಾತಿಯ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಪಡೆದು ಬೆಳೆಸಿದ್ದಾರೆ. ಇವರ ಜಮೀನಿನಲ್ಲಿ ಸುಮಾರು 13,000 ಮರಗಳಿವೆ. ಈ ಪೈಕಿ ಮಹಾಗನಿ, ಹೆಬ್ಬೇವು, ನೀಲಗಿರಿ, ಸಿಲ್ವರ್ ಮತ್ತಿತರ ಮರಗಳಿವೆ. ಇದರೊಂದಿಗೆ ವಾಣಿಜ್ಯ ಬೆಳೆ ತಂಬಾಕು, ಸಾಂಪ್ರದಾಯಿಕ ಬೆಳೆಗಳಾದ ಜೋಳ, ರಾಗಿ ಬೆಳೆಯುತ್ತಾರೆ. ವಾರ್ಷಿಕ ಸುಮಾರು 5,000 ಕೆಜಿ ತಂಬಾಕು ಉತ್ಪಾದಿಸುತ್ತಾರೆ. ರಾಗಿ 400 ಮೂಟೆಯಷ್ಟು ಬೆಳೀತಾರೆ. ತಂಬಾಕಿಂದ 5-6 ಲಕ್ಷ, ರಾಗಿಯಿಂದ 1.5 ಲಕ್ಷ ಸಿಗುತ್ತೆ ವರ್ಷಕ್ಕೆ. ದಿನೇಶ್ ಕುಮಾರ್ ಮೊದಲು ಮೈಸೂರಲ್ಲಿ ಕಾರ್ಖಾನೆಯೊಂದರಲ್ಲಿ ಉದ್ಯೋಗಿಯಾಗಿದ್ದರು. ಅದು ಬಂದ್ ಆಗಿದ್ದರಿಂದ ಹಿನ್ಕಲ್ನಲ್ಲಿರುವ ರುಡ್ಸೆಟ್ನಲ್ಲಿ ತರಬೇತಿ ಪಡೆದು 50,000 ರೂಪಾಯಿ ಸಾಲ ಪಡೆದು ಮನೆಗೆ ಹಾಲು ಪೂರೈಸುವ ಕೆಲಸ ಆರಂಭಿಸಿದರು. ಅವರ ಬಳಿ 5 ಹಸುಗಳಿವೆ. ಇದರ ಜೊತೆಗೆ ಪ್ರತಿನಿತ್ಯ ಖಾಸಗಿ ಡೇರಿಗಳಿಗೆ 1,500 ಲೀಟರ್ ಹಾಲು ಪೂರೈಸ್ತಾರೆ. ಡೂಡ್ಲಾ, ತಿರುಮಲ, ಆರೋಗ್ಯ ಮೊದಲಾದ ಡೇರಿಗಳು ಇವರ ಸೇವೆ ಪಡೆದಿವೆ. ರಾವಂದೂರು, ಬೋರೆಕೊಪ್ಪಲು, ಎಂ ಶೆಟ್ಟಿಹಳ್ಳಿಯಿಂದ ಹಾಲು ಸಂಗ್ರಹಿಸುತ್ತಾರೆ. ಮುರ್ರಾ ತಳಿಯ ಎಮ್ಮೆ ತರಿಸುವ ಉದ್ದೇಶ ಇವರಿಗೆ ಇದೆ. ಗುಜರಾತ್, ಹರಿಯಾಣದಲ್ಲಿ ಕಂಡುಬರುವ ಮುರ್ರಾ ತಳಿ. ಈ ಮುರ್ರಾ ತಳಿಯ ಎಮ್ಮೆಗಳ ಬೆಲೆ ಬಂದು 1.5 ಲಕ್ಷ ರೂಪಾಯಿ ಒಂದು ಎಮ್ಮೆಗೆ ಆಗುತ್ತೆ. ಅಲ್ಲದೆ ಪ್ರತಿ ಸಲಕ್ಕೆ 15-20 ಲೀಟರ್ ಹಾಲು ಕೊಡುತ್ತವೆ. ದಿನೇಶ್ ಕುಮಾರ್ ಅವರ ಸಹೋದರ ನೇಮಿರಾಜ್ ಅರಸ್ ಅವರಿಗೆ HR 911 ರಾಗಿ ತಳಿಯ ಅಧಿಕ ಉತ್ಪಾದನೆಗಾಗಿ ತಾಲೂಕು ಮಟ್ಟದ ಪ್ರಶಸ್ತಿ ದೊರೆತಿತ್ತು. ದಿನೇಶ್ ಕುಮಾರ್ ಅವರನ್ನು ಅರಣ್ಯ ವಿಭಾಗದ ಸಾಧನೆಗಾಗಿ 2024ರ ರೈತ ದಸರಾದಲ್ಲಿ ಸನ್ಮಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಇವರನ್ನು ಸಂಪರ್ಕಿಸಬೇಕಾಗಿರುವಂಥ ವಿಳಾಸ: ದಿನೇಶ್ ಕುಮಾರ್ ಬಿನ್ ಲೇಟ್ ಪುಟ್ಟ ಬಸವರಾಜ ಅರಸ್, ಬಾವಲಾಳು, ರಾವಂದೂರು ಹೋಬಳಿ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಇವರ ಮೊಬೈಲ್ ಸಂಖ್ಯೆ 9611018628. ವಿಡಿಯೋನ ಪಾಸ್ ಮಾಡಿ ಅವರ ವಿಳಾಸವನ್ನು ಮತ್ತು ಮೊಬೈಲ್ ನಂಬರನ್ನು ಬರ್ಕೊಳ್ಳಿ. ನಾವು ಹಾಕ್ತಾ ಇರೋ ಶೀರ್ಷಿಕೆಗಳಲ್ಲಿ ಯಾವುದೇ ಎಪಿಸೋಡ್ನಲ್ಲಿ ಯಾವುದೇ ರೈತರ ಕುರಿತಾದ ವಿಳಾಸ ಅಥವಾ ಮೊಬೈಲ್ ಸಂಖ್ಯೆ ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಬರೆದಿಟ್ಕೊಂಡು ಅವರಿಗೆ ಸಂಪರ್ಕ ಮಾಡಬಹುದು. ನೀವು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು. ಸ್ನೇಹಿತರೆ, ಧನ್ಯವಾದಗಳು.